ಕಾಂಗ್ರೆಸ್ನಲ್ಲಿ ಸಿಎಂ ಆಕಾಂಕ್ಷಿಗಳ ಪಟ್ಟಿಗೆ ಮತ್ತೊಬ್ಬ ನಾಯಕ ಸೇರ್ಪಡೆಗೊಂಡಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಆರ್.ವಿ. ದೇಶಪಾಂಡೆ ಹೇಳಿಕೆ ಇದೀಗ ಭಾರಿ ಸಂಚಲನವನ್ನ ಮೂಡಿಸಿದೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ನನ್ನ ಸ್ನೇಹಿತರಾಗಿದ್ದಾರೆ, ಹೀಗಾಗಿ ಅವರು ಅನುಮತಿ ಕೊಟ್ಟರೆ ನಾನು ಸಿಎಂ ಆಗ್ತೇನೆ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಸಿಎಂ ಆಗುವಂತಹ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ಸತ್ಯಕ್ಕೆ ದೂರವಾದ ವಿಚಾರ, ಆ ಥರದ ಚರ್ಚೆ, ಆ ಥರದ ವಿಚಾರಧಾರೆ ನಮ್ಮ ಪಕ್ಷದಲ್ಲಿ ಇಲ್ಲ, ನಮ್ಮ ಹೈಕಮಾಂಡ್ದಲ್ಲಿ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಿದ್ದಾರೆ. ಅದ್ರ ಬಗ್ಗೆ ಯಾವ ಬದಲಾವಣೆ ಇಲ್ಲ. ಪುನಃ ಈ ಪ್ರಶ್ನೆ ಮತ್ತೆ ಯಾರು ಕೇಳಲಿಕ್ಕೆ ಹೋಗಬಾರ್ದು ಅಂತ ನಿಮ್ಮಲ್ಲಿ ವಿನಂತಿ. ನನ್ನ ದೃಷ್ಟಿಯಿಂದ 5 ವರ್ಷ. ಒಂದು ವೇಳೆ ಅವಕಾಶ ಸಿಕ್ಕರೆ ನಿಮ್ಗೆ ಆಗ್ತೀರಾ ಸರ್? ಹೈಕಮಾಂಡ್ ಅವಕಾಶ ಸಿಕ್ಕರೆ ಸಿದ್ದರಾಮಯ್ಯ ಕೇಳಬೇಕಲ್ಲ, ಅವನು ಪರ್ಮಿಟ್ ಕೊಡಬೇಕಲ್ಲ. ಸತ್ಯಕ್ಕೆ ದೂರವಾದ ವಿಚಾರ, ಆ ಥರದ ಚರ್ಚೆ. ಕಾಂಗ್ರೆಸ್ ಹಿರಿಯ ನಾಯಕ ದೇಶಪಾಂಡೆ ಸಿಎಂ ಹೇಳಿಕೆ ಬಗ್ಗೆ ಡಿಸಿಎಂ ಡಿಕೆಶಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಹಿರಿಯ ರಾಜಕಾರಣಿಗಳಾಗಿದ್ದು ಸಿಎಂ ಆಗುವ ಹೇಳಿಕೆ ಕೊಟ್ಟಿರೋ ತಪ್ಪೇನಿಲ್ಲ, ಅವರಿಗೆ ಒಳ್ಳೆಯದಾಗಲಿ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಆರ್.ವಿ. ದೇಶಪಾಂಡೆ ಅವರು ನಾನು ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ಒಳ್ಳೆದಾಗಲಿ, ನಡೀಲಿ ಪಾಪ, ಹಿರಿಯರಲ್ವಾ, ತಪ್ಪೇನಿದೆ. ಆರ್.ವಿ. ದೇಶಪಾಂಡೆ ಅವರು ನಾನು ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ಒಳ್ಳೆದಾಗಲಿ, ನಡೀಲಿ ಪಾಪ, ಹಿರಿಯರಲ್ವಾ, ತಪ್ಪೇನಿದೆ. ಆರ್.ವಿ. ದೇಶಪಾಂಡೆ ಅವರು ನಾನು. ಚನ್ನಪಟ್ಟಣ ಉಪಚುನಾವಣೆ ವಿಚಾರ ಸಂಬಂಧ ರಾಮನಗರದಲ್ಲಿ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿದ್ರು. ಯಾರೇ ಕ್ಯಾಂಡಿಡೇಟ್ ಆಗಲಿ ನಾನೇ ಅಭ್ಯರ್ಥಿ ಅಂತ ತಿಳಿದುಕೊಂಡು ಜನ ಮತ ಹಾಕಿ ಅಂತ ಮನವಿಯನ್ನ ಮಾಡಿಕೊಂಡ್ರು. ಜೊತೆಗೆ ಸುರೇಶ್ ಸ್ಪರ್ಧೆಗೆ ಒತ್ತಡ ಹಾಕ್ತಾ ಇದ್ದಾರೆ, ನೋಡೋಣ. ಆದ್ರೆ ನಾನು ಯಾರದ್ದೋ ಮಾತುಗಳನ್ನ ಕೇಳಿ ಅಭ್ಯರ್ಥಿ ಆಯ್ಕೆ ಮಾಡುವುದಿಲ್ಲ. ನಮ್ಮ ಪಕ್ಷದ ವೇದಿಕೆಯಲ್ಲಿ ಅಭ್ಯರ್ಥಿ ಆಯ್ಕೆ ಆಗುತ್ತೆ. ಪಕ್ಷದ ಸಿದ್ಧತೆ ಏನ್ ಬೇಕು ಅದು ಆಗ್ತಾ ಇದೆ. ಕಾರ್ಯಕರ್ತರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ, ಎಲ್ಲರೂ ಸಂಘಟನೆಯ ಬಗ್ಗೆ ಗಮನ ಹರಿಸಬೇಕು ಅಂದ್ರು. ನಾನು ಹೇಳ್ತೀನಿ, ನಾನೇ ಬಿ.ಫಾರ್ಮು, ನಾನೇ ಕ್ಯಾಂಡಿಡೇಟ್. ಇದು ಹೆಂಗೆ ಏನು ಅಂತ ಹೇಳೋಕ್ಕಾಗಲ್ಲ. ನಾನು ಪೇಪರ್ ಹೇಳಿಕೆಗಳು, ನಿಮ್ಮ ಮಾತುಗಳು ಕೇಳಿ ತೀರ್ಮಾನ ಮಾಡೋದಿಲ್ಲ. ನಮ್ಮ ಪಕ್ಷದ ಸಿದ್ಧತೆ ಏನು ಮಾಡ್ಕೋಬೇಕು ಮಾಡ್ತಾಯಿದ್ದೀವಿ. ನಮ್ಗೆ ಯಾರೇ ಆಗಲಿ ನಮಗೆ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ. ಮುರುಗೇಶ್ ನಿರಾಣಿಯಿಂದ ಕೈಗಾರಿಕಾ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪಕ್ಕೆ ಬಾಗಲಕೋಟೆಯಲ್ಲಿ ನಿರಾಣಿ ಕೆರಳಿ ಕೆಂಡವಾಗಿದ್ದಾರೆ. ಆರೋಪ ಮಾಡಿದ್ದ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗೌಡ, ನಿನ್ನ ಗೌಡಕಿಯ ದರ್ಪ, ಅಧಿಕಾರದ ದರ್ಪವನ್ನ ನಮ್ಮ ಮುಂದೆ ತೋರಿಸಬೇಡ. ನೀನು ಒಂದೇ ಒಂದು ಭ್ರಷ್ಟಾಚಾರ ಮಾಡಿಲ್ಲ ಅಂತ ತಾಯಿ ಮೇಲೆ ಪ್ರಮಾಣ ಮಾಡುವಂತ ಸವಾಲ್ ಹಾಕಿದ್ದಾರೆ. ಪುಣ್ಯಾತ್ಮ ಕಟ್ಟಿರುವಂಥ ಸಂಸ್ಥೆಯಲ್ಲಿ ನೀನು ಅಧ್ಯಕ್ಷರಾಗಿ ಮಜಾ ಮಾಡ್ತಾ ಇದ್ದೀವಿ ಹೊರತು ನಿನ್ನ ಪರಿಶ್ರಮ ಏನಿದೆ, ನಿನ್ನ ಕೊಡುಗೆ ಬಿಜಾಪುರ ಜಿಲ್ಲಾಕ್ಕೆ ಏನಿದೆ, ನಿನ್ನ ಕೊಡುಗೆ ಕರ್ನಾಟಕಕ್ಕೆ ಏನಿದೆ ಅದನ್ನು ಮೊದಲು ಹೇಳು. ಆಮೇಲೆ ಆ ಸೆಡ್ ಗಿರಾಕಿ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಆಗಲಿ, ಲೇರ್ ಸಿಂಗ್ ಬಗ್ಗೆ ಆಗಲಿ, ಮುರುಗೇಶ್ ನಿರಾಣಿ ಅವ್ರ ಬಗ್ಗೆ ಆಗಲಿ, ಮತ್ತು ಬೇರೆದವ್ರ ಬಗ್ಗೆ ಆಗಲಿ ಮಾತಾಡೋದನ್ನು ಕಲ್ಕೊಳಕತ್ತ ಪ್ರಸಂಗ ಬರಲಿ. ನಾನು ಎಲ್ಲನೂ ಬಿಚ್ಚಿಡ್ತೆ, ನನಗೂ ಎಲ್ಲ ಗೊತ್ತಿದೆ. ನಾನು ಯಾರ್ದೋ ಕಟ್ಟಿರುವಂಥ ಸಂಸ್ಥೆಯಲ್ಲಿ ದೊಡ್ಡವನಾಗಿ ಬಂದಿಲ್ಲ. ನಾನೇ ನೀರು ಕಾಯಿ ಜಳಕ ಮಾಡಿ ಬಂದಿರುವಂಥವು. ನೀವು ಎರ್ಕೊಂಡ್ರೆ ಬಿಡ ದಕ್ಕೊಂದು ಜಳಕ ಮಾಡಿರುವಂಥ ವ್ಯಕ್ತಿ ನೀನು. ಅದರಿಂದ ನಮ್ಮ ಅಖಂಡ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಅಬ್ಸರ್ವ್ ಮಾಡ್ತಿರ್ತಾರೆ ನಿನ್ನ ಯೋಗ್ಯತೆಯನ್ನು ನಮ್ಮ ಯೋಗ್ಯತೆ ಅನ್ನುವಂಥದ್ದನ್ನು. ಪುಣ್ಯ ಪ್ರತಿ ತಿಂಗಳ 2ನೇ ಮತ್ತು ಕೊನೆಯ ಶನಿವಾರ ಜನಸ್ಪಂದನ ಸಭೆ ನಡೆಸಲು ನಿರ್ಧರಿಸಿದ್ದೇನೆ ಅಂತ ಕನಕಪುರದಲ್ಲಿ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ರಾಜಭವನ ಚಲೋ ಇದ್ದಿದ್ದರಿಂದ ತಡವಾಗಿ ಜನಸ್ಪಂದನ ಸಭೆಯನ್ನ ಮಾಡ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಜನ ಬೆಂಗಳೂರಿಗೆ ಬಂದು ಕಾಯೋದನ್ನ ತಪ್ಪಿಸಬೇಕು. ಹಾಗಾಗಿ ನಾನೇ ಇಲ್ಲಿ ಬಂದು ಇವರ ಸಮಸ್ಯೆಯನ್ನ ಆಲಿಸ್ತಾ ಇದ್ದೇನೆ. ಶೀಘ್ರದಲ್ಲೇ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಅಧಿಕಾರಿಗಳಿಗೆ ಸೂಚಿಸ್ತಾ ಇದ್ದೇನೆ ಅಂದರು. ಪ್ರತಿ 15 ದಿನಕ್ಕೆ ಒಂದ್ಸತಿ ಬರ್ತೀನಿ ಅಂತ ಹೇಳಿದ್ದೆ. ಈ ವಾರ ನಾನು ಅರ್ಜೆಂಟಾಗೆ ನಮಗೆ ಕ್ಯಾಬಿನೆಟ್ಟು ನಿನ್ನೆ ನಾವು ರಾಜಭವನ್ಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಅದಕ್ಕೋಸ್ಕರ ಇವತ್ತು ಭಾನುವಾರ ಬಂದಿದ್ದೀನಿ. ಮಿಕ್ಕಿದ್ದು 2ನೇ ಶನಿವಾರ 4ನೇ ಶನಿವಾರ ಅಂತ ಹೇಳಿದ್ದೇನೆ. ಸೊ 2ನೇ ಶನಿವಾರ 4ನೇ ಶನಿವಾರ ಕಂಪಲ್ಸರಿ ಬರ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಾಗ. ಪ್ರತಿ 15 ದಿನಕ್ಕೆ ಒಂದ್ಸತಿ ಬರ್ತೀನಿ ಅಂತ ಹೇಳಿದ್ದೆ.
ಈ ವಾರ ನಾನು ಅರ್ಜೆಂಟಾಗೆ ನಮಗೆ ಕ್ಯಾಬಿನೆಟ್ಟು ನಿನ್ನೆ ನಾವು ರಾಜಭವನ್ಗೆ ಹೋಗಬೇಕಾದ ಪರಿಸ್ಥಿತಿ ಬಂತು. ಅದಕ್ಕೋಸ್ಕರ ಇವತ್ತು ಭಾನುವಾರ ಬಂದಿದ್ದೀನಿ. ಸಿರಿಗೆರೆ ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳ ಪದತ್ಯಾಗಕ್ಕೆ ಮತ್ತೊಮ್ಮೆ ಸಭೆಯನ್ನ ನಡೆಸಲಾಯಿತು. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ತಂಡದಿಂದ ಸಭೆಯನ್ನ ನಡೆಸಲಾಗಿದೆ. ದಾವಣಗೆರೆ ನಗರದ ಹೊರವಲಯದಲ್ಲಿ ಇರುವಂತಹ ಅಪೂರ್ವ ರೆಸಾರ್ಟ್ನಲ್ಲಿ ಸಭೆ ನಡೆಯಿತು. ಮಾಜಿ ಸಚಿವ ಬಿಸಿ ಪಾಟೀಲ್, ಮಾಜಿ ಶಾಸಕ ವಡ್ನಾಳ್ ರಾಜಣ್ಣ, ಉದ್ಯಮಿ ಅಣಬೇರು ರಾಜಣ್ಣ ಸೇರಿ ಅನೇಕ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದರು. ಆದರೆ ಶಾಮನೂರು ಶಿವಶಂಕರಪ್ಪ ಅನುಪಸ್ಥಿತಿಯಲ್ಲಿ ಸಭೆಯನ್ನ ನಡೆಸಲಾಗಿದೆ. ಬೆಂಗಳೂರಲ್ಲಿ ಮತ್ತೆ ಹಲಾಲ್ ವಿರುದ್ಧದ ಹೋರಾಟ ಸದ್ದು ಮಾಡ್ತಾ ಇದೆ. ಹಲಾಲ್ ಮುಕ್ತ ಗಣೇಶ ಹಬ್ಬ ಮಾಡುವಂತೆ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದ್ದಾರೆ. ಗೋ ಭಕ್ಷಕರು ಹಾಗೂ ಗೋ ಹಂತಕರಿಂದ ಯಾವುದೇ ರೀತಿಯ ವಸ್ತುಗಳನ್ನು ಖರೀದಿಸದಂತೆ ಮನವಿಯನ್ನ ಮಾಡಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಮುಸ್ಲಿಮರಿಂದ ಯಾವ ವಸ್ತುಗಳನ್ನು ಕೂಡ ಖರೀದಿ ಮಾಡದಂತೆ ಮನವಿಯನ್ನ ಮಾಡಿದ್ದಾರೆ. ಯೋಗ್ಯವಾದಲ್ಲ, ಶಾಸ್ತ್ರಬದ್ಧವಾದಂತಹ ಮಣ್ಣಿನ ಗಣಪತಿಯ ಪೂಜೆಯನ್ನೇ ಮಾಡಬೇಕು. ಪಿಒಪಿ ಗಣಪತಿ ಶಾಸ್ತ್ರಕ್ಕೆ ಯೋಗ್ಯವಾದಲ್ಲ, ಅದು ಅಪವಿತ್ರವಾದ್ದು. ಪಿಒಪಿ ಗಣಪತಿಯನ್ನು ಉಪಯೋಗಿಸಬಾರದು. ಶಾಸ್ತ್ರಬದ್ಧವಾದಂತಹ ಮಣ್ಣಿನ ಗಣಪತಿಯ ಪೂಜೆಯನ್ನೇ ಮಾಡಬೇಕು. ಪಿಒಪಿ ಗಣಪತಿ ಶಾಸ್ತ್ರಕ್ಕೆ ಯೋಗ್ಯವಾದಲ್ಲ, ಅದು ಅಪವಿತ್ರವಾದ್ದು. ಪಿಒಪಿ ಗಣಪತಿಯನ್ನು ಉಪಯೋಗಿಸಬಾರದು. ಬೆಂಗಳೂರಿನಲ್ಲಿ ಗುಂಡಿಗಳದ್ದೇ ದರ್ಬಾರ್ ಆಗಿದೆ. ಹೀಗಾಗಿ ಗುಂಡಿಗಳನ್ನ ಮುಚ್ಚುವಂತೆ ಬಿಬಿಎಂಪಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. 15 ದಿನಗಳಲ್ಲಿ ರಸ್ತೆ ಗುಂಡಿ ಮುಚ್ಚುವಂತೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಗರದಲ್ಲಿ ತಾನೇ ಸ್ವತಃ ಪ್ರದಕ್ಷಿಣೆ ಹಾಕ್ತೇನೆ, ಪ್ರತಿ ರಸ್ತೆಗಳನ್ನ ಪರಿಶೀಲನೆ ಮಾಡ್ತೇನೆ, ಅಷ್ಟರಲ್ಲಿ ಕೆಲಸ ಮುಗಿಸಬೇಕು ಅಂತ ಡಿಕೆಶಿ ತಾಕೀತು ಮಾಡಿದ್ದಾರೆ. ಅರುಣ್ ಕುಮಾರ್ ಪುತ್ತಿಲ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಹಿಳೆಯೊಬ್ಬರು ಪುತ್ತಿಲ ವಿರುದ್ಧ ಲೈಂಗಿಕ ದೌರ್ಜನ್ಯದ ಅಡಿ ದೂರನ್ನ ದಾಖಲಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಾಗಿದೆ. 2023ರಲ್ಲಿ ಜೂನ್ನಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪ ಕೇಳಿಬಂದಿದೆ. ಐಪಿಸಿ ಸೆಕ್ಷನ್ 417, 354A, 506ರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಡಿಸಿಎಂ ಡಿಕೆಶಿ ಲಕ್ಕಿ ಬೈಕ್ಗೆ ಹೊಸ ರೂಪ ಸಿಕ್ಕಿದೆ. 1981ರ ಮಾಡೆಲ್ ಯಜಡಿ ರೋಡ್ ಕಿಂಗ್ ಬೈಕ್ಗೆ ಡಿಕೆಶಿ ಆಪ್ತರು ಹೊಸ ಟಚ್ ಕೊಟ್ಟಿದ್ದಾರೆ. 2 ಲಕ್ಷ ಖರ್ಚು ಮಾಡಿ ಬೈಕ್ ಅನ್ನು ಸಿದ್ಧಪಡಿಸಿದ್ದಾರೆ. CAE 7684 ನಂಬರ್ನ ಯಜಡಿ ಬೈಕ್ ಇದೀಗ ಹೊಸ ರೂಪವನ್ನ ತಾಳಿದೆ. ವಿದ್ಯಾರ್ಥಿ ರಾಜಕೀಯ ಚಟುವಟಿಕೆಯ ನೆನಪಿಗಾಗಿ ಈ ಬೈಕ್ ಅನ್ನ ಇಟ್ಕೊಂಡಿದ್ದಾರೆ.